Hi friends, welcome to Top Cine News and Reviews. 26 best movies and web series of 2026 released from January to June. Number 1 ತಾಯಿ ಕಿಳವಿ. ಇದು ತಮಿಳ್ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ರಾಧಿಕಾ ಶರತ್ ಕುಮಾರ್. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಜಿಯೋ ಹಾಟ್ಸ್ಟಾರ್ OTT ಪ್ಲಾಟ್ಫಾರ್ಮ್. ರಾಧಿಕಾ ಶರತ್ ಕುಮಾರ್ ಅವರ ಓವರ್ ಆಲ್ ಪರ್ಫಾರ್ಮೆನ್ಸ್ ರೂರಲ್ ಬ್ಯಾಕ್ ಡ್ರಾಪ್ ಅಲ್ಲಿ ಮಾಡಿರುವಂತಹ ಒಂದು ಕತೆ ಹಾಗೂ ಈ ಫಿಲಂ ನ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಕಾಮಿಡಿನ ಎಲ್ಲೂ ಸಹ ಡ್ರಾಪ್ ಆಗದಿರಂಗೆ ಎಕ್ಸಿಕ್ಯೂಟ್ ಮಾಡಿರೋದು ಈ ಫಿಲಂ ನ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಅನ್ನಾಗಿ ಮಾಡಿದೆ. ನಂಬರ್ 2 ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಬೆನಾಯ್. ಇದು ಕನ್ನಡ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತ ಒಂದು ಸಿನಿಮಾ ಸ್ಟಾರಿಂಗ್ ವಿಜಯ್ ರಾಘವೇಂದ್ರ. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್. ಯೂಶಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುವಂತಹ ಕ್ರೈಮ್ ಥ್ರಿಲ್ಲರ್ಸ್ ನಾನು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತಿದ್ದೆ, ಅಂದ್ರೆ ತಮಿಳು ಮತ್ತೆ ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತಾ ಇದ್ದೆ. ಆದ್ರೆ ಈ ವರ್ಷ ಕನ್ನಡದಲ್ಲಿ ಈ ತರ ಒಂದು ಫಿಲಂ ಬಂದಿರೋದು ಬಹಳ ರೇರ್ ಅಂತ ಅನಿಸ್ತು. ಮತ್ತೆ ವಿಜಯ್ ರಾಘವೇಂದ್ರ ಅವರ ಪರ್ಫಾರ್ಮೆನ್ಸ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ಎಸ್ಪೆಷಲಿ ಈ ಫಿಲಂ ನ ಎಂಡ್ ವರ್ಗೂ ಸಸ್ಪೆನ್ಸ್ ನ ಎಲ್ಲೂ ಸಹ ಬಿಟ್ಕೊಡೋದಿಲ್ಲ. ಈ ಎಲ್ಲಾ ಪಾಸಿಟಿವ್ಸ್ ಇಂದಾಗಿನೇ ಈ ಫಿಲಂ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಅನ್ನಾಗಿ ಮಾಡಿದೆ. ನಂಬರ್ 3 ಯೂತ್. ಇದು ತಮಿಳ್ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಕೆನ್ ಕರುಣಾಸ್. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್. ಈ ಫಿಲಂ ನ ಡೈರೆಕ್ಟರ್ ಮತ್ತೆ ಹೀರೋ ಇಬ್ರು ಒಬ್ರೆ. ಫಸ್ಟ್ ಫಿಲಂ ಅಲ್ಲೇ ಈ ಒಂದು ಪ್ರಯತ್ನ ಮಾಡಿರೋದು ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೇಕು. ಫಿಲಂ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಎಲ್ಲೂ ಸಹ ನನಗೆ ಬೋರ್ ಮಾಡ್ಲಿಲ್ಲ. ಅಲ್ಲಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಸಹ ಆಡ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ನ ಕಾಮಿಡಿಯಾಗಿ ತಗೊಂಡೋಗೋದ್ರ ಜೊತೆಗೆ ಈ ಫಿಲಂ ನ ಎಂಡ್ ಅಲ್ಲಿ ಯೂತ್ ಗೆ ಒಂದು ಬ್ಯೂಟಿಫುಲ್ ಮೆಸೇಜ್ ಸಹ ಇಟ್ಟಿದ್ದಾರೆ. ಈ ಎಲ್ಲಾ ಪಾಸಿಟಿವ್ಸ್ ಈ ಫಿಲಂ ನ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಅನ್ನಾಗಿ ಮಾಡಿದೆ. ನಂಬರ್ 4 ಲವ್ ಮಾಕ್ಟೇಲ್ 3. ಇದು ಕನ್ನಡ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಡಾರ್ಲಿಂಗ್ ಕೃಷ್ಣ ಅಂಡ್ ಮಿಲನ ನಾಗರಾಜ್. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ZEE5 OTT ಪ್ಲಾಟ್ಫಾರ್ಮ್. ಯಾವುದೇ ಒಂದು ಬ್ಲಡ್ ರಿಲೇಶನ್ಶಿಪ್ ಇಲ್ಲ ಅಂದ್ರೂ ತಂದೆ ಮತ್ತು ಮಗಳ ಬಾಂಡಿಂಗ್ ನ ತೋರಿಸಿರುವಂತಹ ರೀತಿ. ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ ಕೋರ್ಟ್ ರೂಮ್ ಡ್ರಾಮಾ, ಆ ಕೋರ್ಟ್ ರೂಮ್ ಡ್ರಾಮಾ ಪೋರ್ಷನ್ಸ್ ಅಲ್ಲಿ ದಿಲೀಪ್ ರಾಜ್ ಅವರ ಅಮೇಜಿಂಗ್ ಆಕ್ಟಿಂಗ್, ಚೈಲ್ಡ್ ಆಕ್ಟ್ರೆಸ್ ಬೇಬಿ ಆರಾಧ್ಯರ್ ಅವರ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್, ಮತ್ತೆ ಅಲ್ಲಲ್ಲಿ ಪಂಚ್ ಆಗುವಂತಹ ಒಂದಷ್ಟು ಕಾಮಿಡಿ ಸೀನ್ಸ್. ಈ ಎಲ್ಲ ಪಾಸಿಟಿವ್ ಪಾಯಿಂಟ್ಸ್ ಈ ಫಿಲಂ ನ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಅನ್ನಾಗಿ ಮಾಡಿದೆ. ನಂಬರ್ 5 ಮೈ ವಾಪಸ್ ಆऊंगा. ಇದು ರೀಸೆಂಟ್ ಆಗಿ ಹಿಂದಿ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ದಿಲ್ಜಿತ್ ದೋಸಂಜ್ ಅಂಡ್ ನಜರುದ್ದೀನ್ ಶಾ. ಕರೆಂಟ್ಲಿ ರನ್ನಿಂಗ್ ಇನ್ ಥಿಯೇಟರ್ಸ್. ಈ ತರಹದ ಒಂದು ಫಿಲಂ ಮಾಡೋದಕ್ಕೆ ನಿಜವಾಗ್ಲೂ ಪ್ಯಾಷನ್ ಮಸ್ಟ್ ಅಂಡ್ ಶುಡ್ ಇರಲೇಬೇಕು. ಇದನ್ನ ಫಿಲಂ ಅನ್ನೋದಕ್ಕಿಂತ ಬ್ಯೂಟಿಫುಲ್ ಜರ್ನಿ ಆಫ್ ಲವ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಟ್ರೂ ಲವ್ ಅನ್ನೋ ಒಂದು ಪದನ ನೀವು ಕೇಳಿರ್ತೀರಾ, ಬಟ್ ಈ ಫಿಲಂ ಅಲ್ಲಿ ಆ ಟ್ರೂ ಲವ್ ಏನು ಅನ್ನೋದನ್ನ ತೋರಿಸಿದ್ದಾರೆ. ಈ ತರಹದ ಫಿಲಂ ಬರೋದೇ ತುಂಬಾ ರೇರ್. ಅನ್ಡೌಟೆಡ್ಲಿ ಈ ಫಿಲಂ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಮೂವೀಸ್. ನಂಬರ್ 6 ಮಾಲಿವುಡ್ ಟೈಮ್ಸ್. ಇದು ಮಲಯಾಳಂ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ನಸ್ಲಿನ್. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಜಿಯೋ ಹಾಟ್ಸ್ಟಾರ್ OTT ಪ್ಲಾಟ್ಫಾರ್ಮ್. ಒಬ್ಬ ಆಸ್ಪೈರಿಂಗ್ ಡೈರೆಕ್ಟರ್, ಅದರಲ್ಲೂ ಒನ್ ಆಫ್ ದ ಬೆಸ್ಟ್ ಮೂವಿ ಡೈರೆಕ್ಟರ್ ಆಗಬೇಕು ಅಂತ ಕನ್ಸಿಟ್ಕೊಂಡಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಫಿಲಂ ಮಸ್ಟ್ ಅಂಡ್ ಶುಡ್ ವಾಚ್ ಮಾಡಲೇಬೇಕು ಅಂತ ಹೇಳ್ತೀನಿ. ಫಿಲಂ ಇಂಡಸ್ಟ್ರಿಯಲ್ಲಿ ನಡೆಯುವಂತಹ ಒಂದಷ್ಟು ಪಾಲಿಟಿಕ್ಸ್ ಮತ್ತು ಯಾವ್ಯಾವ ರೀತಿಯಲ್ಲೆಲ್ಲ ಜನಗಳು ಇರ್ತಾರೆ ಅನ್ನೋದನ್ನ ಈ ಫಿಲಂ ಅಲ್ಲಿ ಎಳೆಯಾಗಿ ತೋರಿಸಿದ್ದಾರೆ. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಆಡಿಯನ್ಸ್ ಗೆ ಎಲ್ಲೂ ಸಹ ಬೋರ್ ಆಗದಿರಂಗೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ನೋಡ್ಕೊಂಡಿದ್ದಾರೆ. ಸ್ಕ್ರೀನ್ ಪ್ಲೇ ನ ತುಂಬಾ ಕಾಮಿಡಿಯಾಗಿ ತಗೊಂಡೋಗಿದ್ದಾರೆ. ಅಂಡ್ ಈ ಫಿಲಂಗೆ ಇನ್ನೊಂದು ಬೂಸ್ಟ್ ಏನಪ್ಪಾ ಅಂತಂದ್ರೆ ನಸ್ಲಿನ್ ಅವರ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಅನ್ಡೌಟೆಡ್ಲಿ ಈ ಫಿಲಂ ಈ ವರ್ಷದ ಬೆಸ್ಟ್ ಮೂವೀಸ್ ಅಲ್ಲಿ ಒಂದು. ನಂಬರ್ 7 ಸಂಗೀತಂ. ಇದು ತೆಲುಗು ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಡೈರೆಕ್ಟೆಡ್ ಬೈ ಸಂಗೀತಂ ಶ್ರೀನಿವಾಸ್ ರಾವ್. ಕರೆಂಟ್ಲಿ ರನ್ನಿಂಗ್ ಇನ್ ಥಿಯೇಟರ್ಸ್. 94 ವರ್ಷದ ಒಬ್ಬ ಡೈರೆಕ್ಟರ್ ಈ ತರ ಒಂದು ಥಾಟ್ಸ್ ನ ಹಾಕಿ ಒಂದು ಫಿಲಂ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಸರ್ಪ್ರೈಸಿಂಗ್ ಫ್ಯಾಕ್ಟ್ ನನಗೆ. ಪರಿಸರ ಸಂರಕ್ಷಿಸಿ ಪರಿಸರ ಉಳಿಸಿ ಅನ್ನೋಂತ ಒಂದು ಮೆಸೇಜ್ ನ ಒಂದು ಪ್ರಾಪರ್ ಸ್ಟೋರಿ ಮೂಲಕ ಕಾಮಿಡಿಯಾಗಿ ಹೇಳ್ಕೊಂಡು ಹೋಗಿರೋದು ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲಂ ಅಂತ ಅನಿಸ್ತು ನನಗೆ. ಅಂಡ್ ಈ ಫಿಲಂ ಅಲ್ಲಿ ಒಂದಷ್ಟು ಸೀನ್ಸ್ ಆದ್ಮೇಲೆ ಡೈಲಾಗ್ಸೇ ಇಲ್ಲ, ಅಂದ್ರೆ ಡೈಲಾಗ್ಸ್ ಎಲ್ಲ ಸಾಂಗ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನನಗೆ ಈ ಒಂದು ಎಕ್ಸ್ಪೆರಿಮೆಂಟ್ ತುಂಬಾ ಯುನೀಕ್ ಅಂತ ಅನಿಸ್ತು. ಇದುವರೆಗೂ ಯಾರೂ ಮಾಡದಿರೋಂತಹ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನಿಜವಾಗ್ಲೂ ಗಟ್ಸ್ ಇರಬೇಕು. ಅಂಡ್ ಆ ಒಂದು ಎಕ್ಸ್ಪೆರಿಮೆಂಟ್ ವರ್ಕ್ ಆಗಿದೆ. ಅನ್ಡೌಟೆಡ್ಲಿ ಈ ಫಿಲಂ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಫ್ 2026. ನಂಬರ್ 8 ಮೃತ್ಯುಂಜಯ. ತೆಲುಗು ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಶ್ರೀ ವಿಷ್ಣು. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್. ಈ ಫಿಲಂ ನ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿ ತಗೊಂಡೋಗಿದ್ದಾರೆ. ಎಸ್ಪೆಷಲಿ ಹೀರೋ ಮತ್ತು ಕಿಲ್ಲರ್ ಮಧ್ಯೆ ನಡೆಯುವಂತಹ ಟಾಮ್ ಅಂಡ್ ಜೆರಿ ಆಟ ಎಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಕೊಡೋದು ಗ್ಯಾರಂಟಿಡ್. ಈ ಫಿಲಂ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಅಲ್ಲಿ ಒಂದು. ನಂಬರ್ 9 ವಿತ್ ಲವ್. ಇದು ರೀಸೆಂಟ್ ಆಗಿ ತಮಿಳ್ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಅಭಿಶಾನ್ ಜೀವಿಂತ್ ಅಂಡ್ ಅನಸ್ವರ ರಾಜನ್. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್. ಲವ್ ಸ್ಟೋರಿ ಬೇಸ್ಡ್ ಫಿಲಮ್ಸ್ ಸುಮಾರು ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲೂ ರಿಲೀಸ್ ಆಗ್ತಾನೆ ಇರುತ್ತೆ. ಅವುಗಳಲ್ಲಿ ಆಡಿಯನ್ಸ್ ಗೆ ಫೀಲ್ ಗುಡ್ ಎಕ್ಸ್ಪೀರಿಯನ್ಸ್ ಕೊಡುವಂತ ಮೂವೀಸ್ ತುಂಬಾನೇ ಕಮ್ಮಿ ಅಂತಾನೆ ಹೇಳ್ಬೋದು. ಈ ಫಿಲಂ ನೋಡಿದ್ಮೇಲೆ ನನಗೆ ಆ ಒಂದು ಫೀಲ್ ಗುಡ್ ಎಕ್ಸ್ಪೀರಿಯನ್ಸ್ ಸಿಕ್ತು. ಅಂಡ್ ಈ ಫಿಲಂ ಅಲ್ಲಿ ಕಾಮಿಡಿನೂ ಸಹ ನನಗೆ ವರ್ಕ್ ಆಯ್ತು. ಸೊ ಎಲ್ಲಾ ಪಾಸಿಟಿವ್ಸ್ ಇಂದಾಗಿನೇ ಈ ಫಿಲಂ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ.
ನಂಬರ್ 10 ಭರತ ಮಹಾಶೈಲಕ್ಕೂ ವಿಜ್ಞಪ್ತಿ. ಇದು ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ರವಿ ತೇಜ, ಡಿಂಪಲ್ ಹಯಾತಿ ಅಂಡ್ ಆಶಿಕಾ ರಂಗನಾಥ್. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ZEE5 OTT ಪ್ಲಾಟ್ಫಾರ್ಮ್. ಈ ಫಿಲಮಿನ ಕತೆ ರೂಟೀನ್ ಫ್ಯಾಮಿಲಿ ಕಾಮಿಡಿನೇ ಆದ್ರೂ ಸ್ಕ್ರೀನ್ ಪ್ಲೇ ಅಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ನನಗೆ ತುಂಬಾನೇ ನಗು ತರಿಸ್ತು. ಎಸ್ಪೆಷಲಿ ಆ ಹೀರೋ ಹೀರೋಯಿನ್ಸ್ ಗಳ ಮಧ್ಯೆ ನಡೆಯುವಂತಹ ಟಾಮ್ ಅಂಡ್ ಜೆರಿ ಆಟ, ಕಾಮಿಡಿಯನ್ ಸತ್ಯ ಅವರ ಕ್ಯಾರೆಕ್ಟರೈಸೇಷನ್, ಫಿಲಂ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ನನಗೆ ಎಲ್ಲೂ ಕೂಡ ಬೋರ್ ಮಾಡಲಿಲ್ಲ. ಸುಮಾರು ದಿನಗಳ ನಂತರ ಹೊಟ್ಟೆ ಹುಣ್ಣಾಗುವಷ್ಟು ನಗಿಸಿದಂತಹ ಸಿನಿಮಾ ಅಂದ್ರೆ ಈ ಒಂದು ಸಿನಿಮಾನೇ. ಡೆಫಿನೆಟ್ಲಿ ಈ ಫಿಲಂ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಫ್ 2026. ನಂಬರ್ 11 ದುರಂಧರ್ 2. ಇದು ಈ ವರ್ಷ ಹಿಂದಿ ಫಿಲಂ ಇಂಡಸ್ಟ್ರಿಯಿಂದ ರಿಲೀಸ್ ಆದಂತಹ ಒಂದು ಸಿನಿಮಾ ಸ್ಟಾರಿಂಗ್ ರಣವೀರ್ ಸಿಂಗ್. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್. ರಣವೀರ್ ಸಿಂಗ್ ಅವರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಹಾಗೂ ಟಾಪ್ ಕ್ಲಾಸ್ ಡೈರೆಕ್ಷನ್ ಈ ಫಿಲಂನ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಅನ್ನಾಗಿ ಮಾಡಿದೆ. ನಂಬರ್ 12 ಹ್ಯಾಪಿ ರಾಜ್. ಇದು ಈ ವರ್ಷ ತಮಿಳ್ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ GV ಪ್ರಕಾಶ್ ಅಂಡ್ ಶ್ರೀ ಗೌರಿ ಪ್ರಿಯಾ. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್. ಈ ಫಿಲಂ ಅಲ್ಲಿ ಹೀರೋ ಫಾದರ್ ಕ್ಯಾರೆಕ್ಟರ್ಗೆ ಕೊಟ್ಟಿರುವಂತಹ ಎಲಿವೇಶನ್ ಹಾಗೂ ಆ ಒಂದು ಕ್ಯಾರೆಕ್ಟರ್ ನ ಮೂಲಕ ಕಾಮಿಡಿ ಜೊತೆಗೆ ಫ್ಯಾಮಿಲಿ ವ್ಯಾಲ್ಯೂಸ್ ನ ಹೇಳ್ಕೊಂಡು ಹೋಗಿರುವಂತಹ ರೀತಿ ನಿಜಕ್ಕೂ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಅನ್ನಾಗಿ ಮಾಡಿದೆ. ನಂಬರ್ 13 ರಾಕಾಸ. ಇದು ಈ ವರ್ಷ ತೆಲುಗು ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಸಂಗೀತ್ ಶೋಭನ್ ಅಂಡ್ ನಯನ್ ಸಾರಿಕಾ. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್. ಇದೊಂದು ಫ್ಯಾಂಟಸಿ ಕತೆ ಆದ್ರೂ ಆ ಒಂದು ಸ್ಟೋರಿ ನನಗೆ ಲೈಕ್ ಆಯ್ತು. ನನಗೆ ಕ್ಲೈಮ್ಯಾಕ್ಸ್ ಒಂದ್ ಸ್ವಲ್ಪ ಡಿಸಪಾಯಿಂಟಿಂಗ್ ಅಂತ ಅನ್ಸಿದ್ರು ಈ ಫಿಲಂ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಎಲ್ಲೂ ಸಹ ನನಗೆ ಬೋರ್ ಮಾಡಲಿಲ್ಲ. ಫಿಲಂ ಕಂಪ್ಲೀಟ್ಲಿ ಲೈಟ್ ಹಾರ್ಟೆಡ್ ಕಾಮಿಡಿ ಆಗಿ ಬಂದಿದೆ. ಡೆಫಿನೆಟ್ಲಿ ಈ ಫಿಲಂ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಮೂವೀಸ್. ನಂಬರ್ 14 ವಾಳಾ 2. ಈ ಫಿಲಂ ಅಲ್ಲಿ ಬರುವಂತಹ ಒಂದಷ್ಟು ಇನ್ಸಿಡೆಂಟ್ಸ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಗೆ ಕನೆಕ್ಟ್ ಆಗುತ್ತೆ. ಮಧ್ಯದಲ್ಲಿ ಅಲ್ಲಲ್ಲಿ ಒಂದಷ್ಟು ಕಡೆ ಫಿಲಂ ಡ್ರಾಪ್ ಆಗುತ್ತೆ ಅನ್ನೋದೊಂದು ಬಿಟ್ರೆ ಓವರ್ ಆಲ್ ಆಗಿ ಫಿಲಂ ಯೂತ್ಫುಲ್ ಕಾಮಿಡಿ ಎಂಟರ್ಟೈನರ್ ಆಗಿ ಬಂದಿದೆ. ಹಾಗೂ ಈ ಫಿಲಮಿನ ಎಂಡ್ ಅಲ್ಲಿ ಯೂತ್ ಗೆ ಒಂದು ಬ್ಯೂಟಿಫುಲ್ ಮೆಸೇಜ್ ಸಹ ಕೊಟ್ಟಿದ್ದಾರೆ. ಈ ಎಲ್ಲಾ ಪಾಸಿಟಿವ್ ಪಾಯಿಂಟ್ಸ್ ಇಂದಾಗಿ ಈ ಫಿಲಂ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಲಿಸ್ಟ್ ಗೆ ಸೇರುತ್ತೆ. ನಂಬರ್ 15 ಭರತನಾಟ್ಯಂ 2 ಮೋಹಿನಿಯಾಟ್ಟಂ. ಇದು ಈ ವರ್ಷ ಮಲಯಾಳಂ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಸೈಜು ಕುರೂಪ್ ಅಂಡ್ ಮನೋರಂಜನಿ. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್. ಇದು 2024 ಅಲ್ಲಿ ರಿಲೀಸ್ ಆಗಿದ್ದಂತಹ ಭರತನಾಟ್ಯಂ ಫಿಲಂ ನ ಸೀಕ್ವೆಲ್. ಒಂದು ಪ್ರಾಪರ್ ಆಗಿರುವಂತಹ ಸ್ಟೋರಿನ ಪಾರ್ಟ್ 1 ಇಂದ ಪಾರ್ಟ್ 2 ಗೆ ಡೆವಲಪ್ ಮಾಡುವಂತಹ ಕೆಲಸ ಅಷ್ಟೊಂದು ಈಸಿ ಕೆಲಸ ಅಲ್ಲ ಅದು. ಜನರಲಿ 90% ಆಫ್ ದ ಟೈಮ್ಸ್ ಯಾವುದೇ ಫಿಲಂ ಫ್ರಾಂಚೈಸಿ ತಗೊಂಡ್ರು ಪಾರ್ಟ್ 1 ಗೆ ಕಂಪೇರ್ ಮಾಡ್ಕೊಂಡ್ರೆ ಪಾರ್ಟ್ 2 ಅಲ್ಲಿ ಆಡಿಯನ್ಸ್ ಗೆ ಇಂಪ್ಯಾಕ್ಟ್ ಮಾಡೋದು ತುಂಬಾನೇ ಕಮ್ಮಿ. ಆದ್ರೆ ಈ ಒಂದು ಫಿಲಂ ಫ್ರಾಂಚೈಸಿಗೆ ಬರೋದಾದ್ರೆ ಪಾರ್ಟ್ 1 ಗೆ ಕಂಪೇರ್ ಮಾಡ್ಕೊಂಡ್ರೆ ಪಾರ್ಟ್ 2 ಅಲ್ಲಿ ಆಡಿಯನ್ಸ್ ಗೆ ಡಬಲ್ or ಟ್ರಿಪಲ್ ಟೈಮ್ಸ್ ಮಜಾ ಕೊಡುತ್ತೆ. ಡೆಫಿನೆಟ್ ಆಗಿ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಫ್ 2026. ನಂಬರ್ 16 ಕರ. ಇದು ಈ ವರ್ಷ ತಮಿಳ್ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಧನುಷ್ ಅಂಡ್ ಮಮಿತಾ ಬೈಜು. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್. ಈ ಫಿಲಂ ನ ಫಸ್ಟ್ ಹಾಫ್ ಅಲ್ಲಿ KS ರವಿಕುಮಾರ್ ಅವರ ಆಕ್ಟಿಂಗ್ ಎಮೋಷನಲಿ ಆಡಿಯನ್ಸ್ ಗೆ ಕನೆಕ್ಟ್ ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಕರಾಸ್ವಾಮಿ ಮತ್ತು ಪೊಲೀಸರ ಮಧ್ಯೆ ನಡೆಯುವಂತಹ ಟಾಮ್ ಅಂಡ್ ಜೆರಿ ಆಟ ಕಾಮಿಡಿ ಜೊತೆಗೆ ಗ್ರಿಪ್ಪಿಂಗ್ ಆಗಿ ತಗೊಂಡೋಗಿದ್ದಾರೆ. ಎಸ್ಪೆಷಲಿ ಧನುಷ್ ಮತ್ತೆ ಸೂರಜ್ ವೆಂಜಾರಮಡು ಫೇಸ್ ಆಫ್ ಸೀನ್ಸ್ ಆಡಿಯನ್ಸ್ ನ ಸೀಟ್ ಗೆ ಫೆವಿಕಾಲ್ ಹಾಕಿ ಕೂರಿಸುತ್ತೆ. ಡೆಫಿನೆಟ್ಲಿ ಈ ಫಿಲಂ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಲಿಸ್ಟ್ ಗೆ ಸೇರುತ್ತೆ. ನಂಬರ್ 17 ಬ್ಲಾಸ್ಟ್. ಇದು ರೀಸೆಂಟ್ ಆಗಿ ತಮಿಳ್ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಅರ್ಜುನ್ ಸರ್ಜಾ, ಪ್ರೀತಿ ಮುಕುಂದನ್ ಅಂಡ್ ಅಭಿರಾಮಿ. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್. ದೃಶ್ಯಂ ಪಾರ್ಟ್ 1 ಸಿನಿಮಾನ ಔಟ್ ಅಂಡ್ ಔಟ್ ಆಕ್ಷನ್ ಎಂಟರ್ಟೈನರ್ ಆಗಿ ತೋರಿಸಿದ್ರೆ ಹೇಗಿರುತ್ತೋ ಅದೇ ರೀತಿ ಈ ಒಂದು ಫಿಲಂ ನ ಮಾಡಿದ್ದಾರೆ. ಪ್ರತಿಯೊಂದು ಸಿಚುಯೇಷನ್ಸ್ ನ ಕನೆಕ್ಟ್ ಮಾಡಿರುವಂತಹ ರೀತಿ ಡೈರೆಕ್ಟರ್ ಗೆ ಈ ಒಂದು ಫಿಲಂ ಮೇಲೆ ಇರುವಂತಹ ಕ್ಲಾರಿಟಿ ಬಹಳ ಎವಿಡೆಂಟ್ ಆಗಿ ಕಾಣುತ್ತೆ. ಅಂಡ್ ಎಸ್ಪೆಷಲಿ ಆ ಒಂದು ಆಕ್ಷನ್ ಸೀನ್ಸ್ ನ ಉಪಯೋಗಿಸಿಕೊಂಡಿರುವಂತಹ ರೀತಿ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ಡೆಫಿನೆಟ್ಲಿ ಈ ಫಿಲಂ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಫ್ 2026. ನಂಬರ್ 18 ಮಾ ಬೆಹನ್. ಇದು ರೀಸೆಂಟ್ ಆಗಿ ಹಿಂದಿ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಮಾಧುರಿ ದೀಕ್ಷಿತ್ ಅಂಡ್ ತೃಪ್ತಿ ದಿಮ್ರಿ. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್. ನಾನು ಈ ಫಿಲಂ ನಿಮಗೆ ಯಾಕೆ ರೆಫರ್ ಮಾಡ್ತೀನಿ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ತೃಪ್ತಿ ದಿಮ್ರಿ ಅವರ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ನನಗೆ ಈ ಫಿಲಂ ಡೀಸೆಂಟ್ ವಾಚ್ ಅಂತ ಅನಿಸ್ತು. ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಫ್ 2026. ನಂಬರ್ 19 ಒಳತು ವರ್ಷತೆ ಕಳ್ಳನ್. ಇದು ಈ ವರ್ಷ ಮಲಯಾಳಂ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಜೋಜು ಜಾರ್ಜ್ ಅಂಡ್ ಬಿಜು ಮೆನನ್. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್. ಈ ಫಿಲಂ ಎಷ್ಟು ಗ್ರಿಪ್ಪಿಂಗ್ ಆಗಿ ತಗೊಂಡೋಗಿದ್ದಾರೆ ಅಂತ ಹೇಳಿದ್ರೆ ಈ ಫಿಲಂ ಇಂಟರ್ವಲ್ ಅಷ್ಟೊತ್ತಿಗೆ ಈ ಫಿಲಂ ಎಂಡೇ ಆಗೋಯ್ತು ಅಂತ ಅನ್ಸುತ್ತೆ. ಆದ್ರೆ ಆಕ್ಚುಲಿ ಈ ಫಿಲಮಿನ ಕತೆ ಇಂಟರ್ವಲ್ ಆದ್ಮೇಲೆ ಶುರು ಆಗೋದು. ಸ್ಕ್ರೀನ್ ಪ್ಲೇ ಅಲ್ಲಿ ಈ ತರಹದ ಒಂದು ಎಕ್ಸ್ಪೆರಿಮೆಂಟ್ಸ್ ನ ಟ್ರೈ ಮಾಡೋದಕ್ಕೆ ಜೀತು ಜೋಸೆಫ್ ಅನ್ನೋ ಒಬ್ಬ ಮೆಜಿಷಿಯನ್ ಡೈರೆಕ್ಟರ್ ಇಂದ ಮಾತ್ರ ಸಾಧ್ಯ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಆಡಿಯನ್ಸ್ ಗೆ ಈ ಫಿಲಂ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಫ್ 2026. ನಂಬರ್ 20 ಬಾಲನ್ ದ ಬಾಯ್. ಇದು ರೀಸೆಂಟ್ ಆಗಿ ಮಲಯಾಳಂ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಟೊವಿನೋ ಥಾಮಸ್ ಅಂಡ್ ಫರ್ಜಾನಾ. ಕರೆಂಟ್ಲಿ ರನ್ನಿಂಗ್ ಇನ್ ಥಿಯೇಟರ್ಸ್.
ಈ ಫಿಲಮ್ ಅಷ್ಟೇ ಸ್ಕ್ರೀನ್ ಪ್ಲೇ ತುಂಬಾ ಗ್ರಿಪ್ಪಿಂಗ್ ಆಗಿ ತಗೊಂಡೋಗಿದ್ದಾರೆ. ಎಸ್ಪೆಷಲಿ ಫಸ್ಟ್ ಹಾಫ್ ನನಗೆ ಕಂಪ್ಲೀಟ್ಲಿ ಸಸ್ಪೆನ್ಸ್ಫುಲ್ ಆಗಿತ್ತು. ಸೆಕೆಂಡ್ ಹಾಫ್ ಅಲ್ಲಿ ಒಂದಷ್ಟು ಪೋರ್ಷನ್ಸ್ ಅಲ್ಲಿ ಫಿಲಮ್ ಡ್ರಾಪ್ ಆಗುತ್ತೆ. ಅಂದ್ರೆ ಬಾಲನ್ನಿನ ಫ್ಲಾಶ್ ಬ್ಯಾಕ್ ಸ್ಟೋರಿ ಒಂದು ಬರುತ್ತೆ, ಆ ಪೋರ್ಷನ್ಸ್ ಅಲ್ಲಿ ಫಿಲಮ್ ಡ್ರಾಪ್ ಆಗುತ್ತೆ ಅನ್ನೋದೊಂದು ಬಿಟ್ರೆ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಮೈಂಡ್ ಬ್ಲೋಯಿಂಗ್ ಆಗಿ ಬಂದಿದೆ. ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಫ್ 2026. ನಂಬರ್ 21 ಮನಶಂಕರ ವರಪ್ರಸಾದ್ ಗಾರು. ಇದು ಈ ವರ್ಷ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಚಿರಂಜೀವಿ ಅಂಡ್ ನಯನತಾರ. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ZEE5 OTT ಪ್ಲಾಟ್ಫಾರ್ಮ್. ಇದೊಂದು ರುಟೀನ್ ಫ್ಯಾಮಿಲಿ ಡ್ರಾಮಾನೇ, ಆದ್ರೂ ಚಿರಂಜೀವಿ ಮತ್ತು ನಯನತಾರ ಇವರಿಬ್ಬರ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಹಾಗೂ ಅನಿಲ್ ರವಿಪುಡಿ ಅವರ ಟಾಪ್ ಕ್ಲಾಸ್ ಡೈರೆಕ್ಷನ್ ಫಿಲಮ್ ಅಲ್ಲಿ ಕಾಮಿಡಿನ ಲಾಸ್ಟ್ ವರೆಗೂ ಎಲ್ಲೂ ಸಹ ಡ್ರಾಪ್ ಮಾಡ್ದಂಗೆ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಫ್ 2026. ನಂಬರ್ 22 ಬಲರಾಮನ ದಿನಗಳು. ಇದು ರೀಸೆಂಟ್ ಆಗಿ ಕನ್ನಡ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ವಿನೋದ್ ಪ್ರಭಾಕರ್. ಕರೆಂಟ್ಲಿ ರನ್ನಿಂಗ್ ಇನ್ ಥಿಯೇಟರ್ಸ್. ಇದು ಆ ದಿನಗಳು ಫಿಲಂ ಡೈರೆಕ್ಟರ್ ಇಂದ ಬಂದಿರುವಂತಹ ಇನ್ನೊಂದು ಸಿನಿಮಾ. ವಿನೋದ್ ಪ್ರಭಾಕರ್ ಅವರ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಅಂಡ್ ಆ ರಿಯಲಿಸ್ಟಿಕ್ ವೇ ಆಫ್ ಸ್ಟೋರಿ ಟೆಲ್ಲಿಂಗ್. ಎಸ್ಪೆಷಲಿ ನನಗೆ ಈ ಒಂದು ಫಿಲಂ ಅಲ್ಲಿ ವಿನೋದ್ ಪ್ರಭಾಕರ್ ಕಾಣಿಸ್ಲಿಲ್ಲ, ಆ ಒಂದು ಪಾತ್ರನೇ ನನಗೆ ಕಾಣಿಸ್ತು. ಆ ಲೆವೆಲ್ಗೆ ಡೈರೆಕ್ಷನ್ ಮತ್ತೆ ಕ್ಯಾರೆಕ್ಟರೈಸೇಷನ್ ತಗೊಂಡು ಹೋಗಿದ್ದಾರೆ. ಅನ್ಡೌಟೆಡ್ಲಿ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಫ್ 2026. ನಂಬರ್ 23 ಸಮಥಿಂಗ್ ವೆರಿ ಬ್ಯಾಡ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಇದು ಈ ವರ್ಷ ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗಿರುವಂತಹ ಒಂದು ವೆಬ್ ಸೀರೀಸ್ ಇಂಗ್ಲಿಷ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿದೆ. ನನಗೆ ಈ ಒಂದು ವೆಬ್ ಸೀರೀಸ್ ಅಲ್ಲಿ ಇಷ್ಟ ಆಗಿದ್ದು ಮೇನ್ ಆಗಿ ಏನಪ್ಪಾ ಅಂತಂದ್ರೆ ಸ್ಟೋರಿ. ಆ ಒಂದು ಸ್ಟೋರಿನ ಎಷ್ಟು ನೀಟಾಗಿ ಕ್ರಾಫ್ಟ್ ಮಾಡಿದ್ದಾರೆ, ಎಷ್ಟು ನೀಟಾಗಿ ಡೆವಲಪ್ ಮಾಡಿದ್ದಾರೆ ಅಂದ್ರೆ ಇದೊಂದು ಫ್ಯಾಂಟಸಿ ವೆಬ್ ಸೀರೀಸ್ ಆದ್ರೂ ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ನಾನು ಈ ವೆಬ್ ಸೀರೀಸ್ ನ ನಿಮಗೆ ರೆಫರ್ ಮಾಡ್ತೀನಿ. ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ವೆಬ್ ಸೀರೀಸ್ ಆಫ್ 2026. ನಂಬರ್ 24 ಐ ವಿಲ್ ಫೈಂಡ್ ಯು. ಇದು ಅಷ್ಟೇ ಇಂಗ್ಲಿಷ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ವೆಬ್ ಸೀರೀಸ್ ಡೈರೆಕ್ಟ್ಲಿ ರಿಲೀಸ್ಡ್ ಇನ್ ನೆಟ್ಫ್ಲಿಕ್ಸ್. ಇದು ಯಾವುದೋ ಒಂದು ನಾವೆಲ್ ನ ಬೇಸ್ ಮಾಡ್ಕೊಂಡು ಈ ವೆಬ್ ಸೀರೀಸ್ ಕಥೆನ ಮಾಡ್ಕೊಂಡಿದ್ದಾರೆ. ಈ ವೆಬ್ ಸೀರೀಸ್ ನ ಎಷ್ಟು ಸಸ್ಪೆನ್ಸ್ಫುಲ್ ಆಗಿ ತಗೊಂಡೋಗಿದ್ದಾರೆ ಅಂತ ಹೇಳಿದ್ರೆ ಲಾಸ್ಟ್ ಸೆಕೆಂಡ್ ಎಪಿಸೋಡ್ ವರ್ಗು ನಮ್ಗೆ ಎಲ್ಲೂ ಸಹ ಈ ಒಂದು ಸಸ್ಪೆನ್ಸ್ ಏನು ಅಂತ ರಿವೀಲ್ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಮೇನ್ ಕಿಲ್ಲರ್ ಯಾರು ಅನ್ನೋ ಒಂದು ಸಸ್ಪೆಕ್ಟ್ ಪ್ರತಿಯೊಂದು ಎಪಿಸೋಡ್ ಇಂದ ಎಪಿಸೋಡ್ಗೂ ಆಡಿಯನ್ಸ್ ತಲೆಯಲ್ಲಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಾನೆ ಹೋಗಿದ್ದಾರೆ. ನನಗೆ ಇನ್ನೊಂದು ಮೈಂಡ್ ಬ್ಲೋಯಿಂಗ್ ಅಂತ ಅನ್ಸಿದ್ ಏನಪ್ಪಾ ಅಂತಂದ್ರೆ ಲಾಸ್ಟ್ ಅಲ್ಲಿ ಬರುವಂತಹ ಒಂದು ಟ್ವಿಸ್ಟ್. ನಾನು ಅದನ್ನ ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ವೆಬ್ ಸೀರೀಸ್ ಆಫ್ 2026. ನಂಬರ್ 25 ಆಬ್ಸೆಷನ್. ಇದು ರೀಸೆಂಟ್ ಆಗಿ ಇಂಗ್ಲಿಷ್ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್. ಇದೊಂದು ಫ್ಯಾಂಟಸಿ ಮೂವಿನೇ ಆದ್ರೂ ಈ ಫಿಲಮ್ ಅಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ನಿಜವಾಗ್ಲೂ ಹಾರಿಬಲ್ ಅಂತಾನೆ ಹೇಳ್ಬೋದು. ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಈ ಫಿಲಮ್ ಅಲ್ಲಿ ಓವರ್ ಆಗಿ ಏನನ್ನು ತೋರಿಸಿಲ್ಲ. ಅಂದ್ರೆ ಒಂದಷ್ಟು ಇಂಗ್ಲಿಷ್ ಫಿಲಮ್ಸ್ ಅಲ್ಲಿ ನಾವು ನೋಡೇ ಇರ್ತೀವಿ, ದೆವ್ವಗಳನ್ನ ತುಂಬಾ ವಿಚಿತ್ರವಾಗಿ ಭಯಂಕರವಾಗಿ ತೋರಿಸುವಂತದ್ದು. ಆ ತರ ಎಲ್ಲ ಗಿಮಿಕ್ಸ್ ಈ ಒಂದು ಫಿಲಮ್ ಅಲ್ಲಿ ಮಾಡಿಲ್ಲ. ಅಂಡ್ ನನಗೆ ಆಕ್ಟಿಂಗ್ ವೈಸ್ ಸಹ ಈ ಫಿಲಮ್ ಅಲ್ಲಿ ಇಬ್ರು ಅಂದ್ರೆ ಮೇನ್ ಕ್ಯಾರೆಕ್ಟರ್ಸ್ ಹೀರೋ ಹೀರೋಯಿನ್ ಇಬ್ರು ಸಹ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ ಅಂತ ಅನಿಸ್ತು. ಡೆಫಿನೆಟ್ ಆಗಿ ಈ ವರ್ಷದ ಬೆಸ್ಟ್ ಹಾರರ್ ಫಿಲಮ್ ಅಂತಾನೆ ಹೇಳ್ಬೋದು. ನಂಬರ್ 26 ದ ಶೀಪ್ ಡಿಟೆಕ್ಟಿವ್ಸ್. ಇದು ಈ ವರ್ಷ ಇಂಗ್ಲಿಷ್ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್. ಕುರಿಗಳೆಲ್ಲ ಸೇರಿ ತನ್ನ ಮಾಲೀಕನ ಸಾವಿನ ರಹಸ್ಯನ ಕಂಡು ಹಿಡಿಯುವಂತಹ ಒಂದು ಐಡಿಯಾ ತುಂಬಾ ಯೂನಿಕ್ ಆಗಿ ಬಂದಿದೆ. ಹಾಗೂ ಸ್ಕ್ರೀನ್ ಪ್ಲೇ ಫೀಲ್ ಗುಡ್ ಆಗಿ ತಗೊಂಡೋಗಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಆಗುವಂತಹ ಒಂದು ಸಸ್ಪೆನ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಫ್ 2026. ಇನ್ನು ಇದಿಷ್ಟು ಈ ವರ್ಷದ ಜನವರಿಯಿಂದ ಜೂನ್ ತಿಂಗಳವರೆಗಿನ ರಿಲೀಸ್ ಆಗಿರುವಂತಹ ಬೆಸ್ಟ್ ಮೂವೀಸ್ ಅಂಡ್ ವೆಬ್ ಸೀರೀಸ್ ಲಿಸ್ಟ್. ಈ ಒಂದು ಲಿಸ್ಟ್ ಅಲ್ಲಿ ನೀವು ಯಾವ್ದಾದ್ರು ಮೂವಿ ಮತ್ತೆ ವೆಬ್ ಸೀರೀಸ್ ನ ನೋಡಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.